ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗ ಬರ್ತಾ ಇರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್. 8 ರಿಂದ 10 ಸಚಿವರಿಗೆ ಕೊಕ್ ನೀಡುವ ಸಾಧ್ಯತೆ ಅಧಿಕವಾಗಿದೆ. ಸದ್ಯ ದೆಹಲಿಯಲ್ಲಿ ಸಿಎಂ ಡಿಸಿಎಂ ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ ಇವರಿಗೆ ಗುಲಾಮ್ ನೀಡಿದೆ. ಅಲ್ಲಿಗೆ 8 ರಿಂದ 10 ಸಚಿವರನ್ನ ಸಂಪುಟದಿಂದ ಕೈ ಬಿಡಬಹುದಾ? ಕಾರ್ಯವೈಖರಿಯ ಬಗ್ಗೆ ಹೈಕಮಾಂಡ್ಗೆ ಅಸಮಾಧಾನ ಇದೆ. ಉತ್ತಮ ಆಡಳಿತದ ಬಗ್ಗೆ ಸಚಿವರು ಗಮನ ಕೊಡ್ತಾ ಇಲ್ಲ ಅಂತ ಸಚಿವರಿಗೆ ಕೊಕ್ಕೊಡಿ. ಭ್ರಷ್ಟಾಚಾರ ತಡೆಗೂ ಕೂಡ ಯಾವುದೇ ಕ್ರಮ ವಹಿಸಿಲ್ಲ ಈ ಸಚಿವರು. ಸಚಿವರ ವಿಶೇಷಾಧಿಕಾರಿಗಳು ಆಪ್ತರ ವಿರುದ್ಧವೇ ಆರೋಪಗಳು ಕೇಳಿ ಬರ್ತಾ ಇವೆ. ಕೆಲ ಸಚಿವರು ವಿಧಾನಸೌಧಕ್ಕೆ ಬರ್ತಾ ಇಲ್ಲ ಅಂತ ದೂರುಗಳು ಬರ್ತಾ ಇವೆ. ಕೆಲ ಹಿರಿಯ ಸಚಿವರಿಗೆ ಹೈಕಮಾಂಡ್ ಕೊಕ್ ಕೊಡುವ ಸಾಧ್ಯತೆ ಅಧಿಕವಾಗಿದೆ. ಅಲ್ಲಿಗೆ 8 ರಿಂದ 10 ಸಚಿವರಿಗೆ ಕ್ಯಾಬಿನೆಟ್ನಿಂದ ಗೇಟ್ ಪಾಸ್. ಹಾಗಿದ್ರೆ ಯಾರೆಲ್ಲ ಸಚಿವರಿಗೆ ಗೇಟ್ ಪಾಸ್, ಯಾರಿಗೆ ಹೊಸ ಎಂಟ್ರಿ? ಈಗಾಗಲೇ ಅನೇಕರು ಆಕಾಂಕ್ಷಿಗಳಿದ್ದಾರೆ. ಅನೇಕರಲ್ಲಿ ಆತಂಕ ಇದೆ, ನಮ್ಮನ್ನು ಎಲ್ಲಿ ಹೊರಗೆ ಹಾಕ್ಬಿಡ್ತಾರೋ ಏನೋ ಅಂತ ಹೇಳಿ. ಸೊ ಈ ಎಲ್ಲಾ ವಿಚಾರಗಳ ಬಗ್ಗೆ ದೊಡ್ಡ ಮಟ್ಟದ ಬೆಳವಣಿಗೆ ದೆಹಲಿಯಲ್ಲಿ ಈಗ ಆಗ್ತಾ ಇದೆ. ಒಂದ್ ಕಡೆ ಕಾಲ್ತುಳಿತ ಪ್ರಕರಣದ ವಿಚಾರ ಸರ್ಕಾರಕ್ಕೆ ಮುಜುಗರ ತಂದಿದೆ. ಕಾಂಗ್ರೆಸ್ ಪಾರ್ಟಿಗೆ ಡ್ಯಾಮೇಜ್ ಆಗಿದೆ. ಈ ವಿಚಾರವೂ ಕೂಡ ಹೈಕಮಾಂಡ್ನ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದರ ಬಗ್ಗೆ ಚರ್ಚೆ ಒಂದ್ ಕಡೆ ಆದರೆ, ಮತ್ತೊಂದು ಕಡೆ ಬಹಳ ಮುಖ್ಯವಾದಂತಹ ವಿಚಾರ ಸಂಪುಟ ಸರ್ಜರಿ. 8 ರಿಂದ 10 ಸಚಿವರಿಗೆ ಕೊಕ್ ಸಾಧ್ಯತೆ ಅಧಿಕವಾಗಿದೆ. ಯಾರು ಕೆಲಸ ಮಾಡ್ತಿಲ್ಲ, ಯಾರು ನಿಷ್ಕ್ರಿಯರಾಗಿದ್ದಾರೆ, ಯಾರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳು ಕೇಳಿ ಬರ್ತಾ ಇವೆ, ಇವರೆಲ್ಲರನ್ನೂ ಕೂಡ ಲಿಸ್ಟ್ ಮಾಡಿ ಹೊರಗೆ ಹಾಕುವಂತ ಕೆಲಸವನ್ನ ಹೈಕಮಾಂಡ್ ಮಾಡುವ ಸಾಧ್ಯತೆ ಇದೆಯಂತೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗ ಬರ್ತಾ ಇರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್. 8 ರಿಂದ 10 ಸಚಿವರಿಗೆ ಕೊಕ್ ನೀಡುವ ಸಾಧ್ಯತೆ ಅಧಿಕವಾಗಿದೆ. ಸದ್ಯ ದೆಹಲಿಯಲ್ಲಿ ಸಿಎಂ ಡಿಸಿಎಂ ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ ಇವರಿಗೆ ಗುಲಾಮ್ ನೀಡಿದೆ. ಅಲ್ಲಿಗೆ 8 ರಿಂದ 10 ಸಚಿವರನ್ನ ಸಂಪುಟದಿಂದ ಕೈ ಬಿಡಬಹುದಾ? ಕಾರ್ಯವೈಖರಿಯ ಬಗ್ಗೆ ಹೈಕಮಾಂಡ್ಗೆ ಅಸಮಾಧಾನ ಇದೆ. ಉತ್ತಮ ಆಡಳಿತದ ಬಗ್ಗೆ ಸಚಿವರು ಗಮನ ಕೊಡ್ತಾ ಇಲ್ಲ ಅಂತ ಸಚಿವರಿಗೆ ಕೊಕ್ಕೊಡಿ. ಭ್ರಷ್ಟಾಚಾರ ತಡೆಗೂ ಕೂಡ ಯಾವುದೇ ಕ್ರಮ ವಹಿಸಿಲ್ಲ ಈ ಸಚಿವರು. ಸಚಿವರ ವಿಶೇಷಾಧಿಕಾರಿಗಳು ಆಪ್ತರ ವಿರುದ್ಧವೇ ಆರೋಪಗಳು ಕೇಳಿ ಬರ್ತಾ ಇವೆ. ಕೆಲ ಸಚಿವರು ವಿಧಾನಸೌಧಕ್ಕೆ ಬರ್ತಾ ಇಲ್ಲ ಅಂತ ದೂರುಗಳು ಬರ್ತಾ ಇವೆ. ಕೆಲ ಹಿರಿಯ ಸಚಿವರಿಗೆ ಹೈಕಮಾಂಡ್ ಕೊಕ್ ಕೊಡುವ ಸಾಧ್ಯತೆ ಅಧಿಕವಾಗಿದೆ. ಅಲ್ಲಿಗೆ 8 ರಿಂದ 10 ಸಚಿವರಿಗೆ ಕ್ಯಾಬಿನೆಟ್ನಿಂದ ಗೇಟ್ ಪಾಸ್. ಹಾಗಿದ್ರೆ ಯಾರೆಲ್ಲ ಸಚಿವರಿಗೆ ಗೇಟ್ ಪಾಸ್, ಯಾರಿಗೆ ಹೊಸ ಎಂಟ್ರಿ? ಈಗಾಗಲೇ ಅನೇಕರು ಆಕಾಂಕ್ಷಿಗಳಿದ್ದಾರೆ. ಅನೇಕರಲ್ಲಿ ಆತಂಕ ಇದೆ, ನಮ್ಮನ್ನು ಎಲ್ಲಿ ಹೊರಗೆ ಹಾಕ್ಬಿಡ್ತಾರೋ ಏನೋ ಅಂತ ಹೇಳಿ. ಸೊ ಈ ಎಲ್ಲಾ ವಿಚಾರಗಳ ಬಗ್ಗೆ ದೊಡ್ಡ ಮಟ್ಟದ ಬೆಳವಣಿಗೆ ದೆಹಲಿಯಲ್ಲಿ ಈಗ ಆಗ್ತಾ ಇದೆ. ಒಂದ್ ಕಡೆ ಕಾಲ್ತುಳಿತ ಪ್ರಕರಣದ ವಿಚಾರ ಸರ್ಕಾರಕ್ಕೆ ಮುಜುಗರ ತಂದಿದೆ. ಕಾಂಗ್ರೆಸ್ ಪಾರ್ಟಿಗೆ ಡ್ಯಾಮೇಜ್ ಆಗಿದೆ. ಈ ವಿಚಾರವೂ ಕೂಡ ಹೈಕಮಾಂಡ್ನ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದರ ಬಗ್ಗೆ ಚರ್ಚೆ ಒಂದ್ ಕಡೆ ಆದರೆ, ಮತ್ತೊಂದು ಕಡೆ ಬಹಳ ಮುಖ್ಯವಾದಂತಹ ವಿಚಾರ ಸಂಪುಟ ಸರ್ಜರಿ. 8 ರಿಂದ 10 ಸಚಿವರಿಗೆ ಕೊಕ್ ಸಾಧ್ಯತೆ ಅಧಿಕವಾಗಿದೆ. ಯಾರು ಕೆಲಸ ಮಾಡ್ತಿಲ್ಲ, ಯಾರು ನಿಷ್ಕ್ರಿಯರಾಗಿದ್ದಾರೆ, ಯಾರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳು ಕೇಳಿ ಬರ್ತಾ ಇವೆ, ಇವರೆಲ್ಲರನ್ನೂ ಕೂಡ ಲಿಸ್ಟ್ ಮಾಡಿ ಹೊರಗೆ ಹಾಕುವಂತ ಕೆಲಸವನ್ನ ಹೈಕಮಾಂಡ್ ಮಾಡುವ ಸಾಧ್ಯತೆ ಇದೆಯಂತೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗ ಬರ್ತಾ ಇರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್. 8 ರಿಂದ 10 ಸಚಿವರಿಗೆ ಕೊಕ್ ನೀಡುವ ಸಾಧ್ಯತೆ ಅಧಿಕವಾಗಿದೆ. ಸದ್ಯ ದೆಹಲಿಯಲ್ಲಿ ಸಿಎಂ ಡಿಸಿಎಂ ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ ಇವರಿಗೆ ಗುಲಾಮ್ ನೀಡಿದೆ. ಅಲ್ಲಿಗೆ 8 ರಿಂದ 10 ಸಚಿವರನ್ನ ಸಂಪುಟದಿಂದ ಕೈ ಬಿಡಬಹುದಾ? ಕಾರ್ಯವೈಖರಿಯ ಬಗ್ಗೆ ಹೈಕಮಾಂಡ್ಗೆ ಅಸಮಾಧಾನ ಇದೆ. ಉತ್ತಮ ಆಡಳಿತದ ಬಗ್ಗೆ ಸಚಿವರು ಗಮನ ಕೊಡ್ತಾ ಇಲ್ಲ ಅಂತ ಸಚಿವರಿಗೆ ಕೊಕ್ಕೊಡಿ.
ಭ್ರಷ್ಟಾಚಾರ ತಡೆಗೂ ಕೂಡ ಯಾವುದೇ ಕ್ರಮ ವಹಿಸಿಲ್ಲ ಈ ಸಚಿವರು. ಸಚಿವರ ವಿಶೇಷಾಧಿಕಾರಿಗಳು ಆಪ್ತರ ವಿರುದ್ಧವೇ ಆರೋಪಗಳು ಕೇಳಿ ಬರ್ತಾ ಇವೆ. ಕೆಲ ಸಚಿವರು ವಿಧಾನಸೌಧಕ್ಕೆ ಬರ್ತಾ ಇಲ್ಲ ಅಂತ ದೂರುಗಳು ಬರ್ತಾ ಇವೆ. ಕೆಲ ಹಿರಿಯ ಸಚಿವರಿಗೆ ಹೈಕಮಾಂಡ್ ಕೊಕ್ಕ ಕೊಡುವ ಸಾಧ್ಯತೆ ಅಧಿಕವಾಗಿದೆ. ಅಲ್ಲಿಗೆ 8 ರಿಂದ 10 ಸಚಿವರಿಗೆ ಕ್ಯಾಬಿನೆಟ್ನಿಂದ ಗೇಟ್ ಪಾಸ್. ಹಾಗಿದ್ರೆ ಯಾರೆಲ್ಲ ಸಚಿವರಿಗೆ ಗೇಟ್ ಪಾಸ್, ಯಾರಿಗೆ ಹೊಸ ಎಂಟ್ರಿ? ಈಗಾಗಲೇ ಅನೇಕರು ಆಕಾಂಕ್ಷಿಗಳಿದ್ದಾರೆ. ಅನೇಕರಲ್ಲಿ ಆತಂಕ ಇದೆ, ನಮ್ಮನ್ನು ಎಲ್ಲಿ ಹೊರಗೆ ಹಾಕ್ಬಿಡ್ತಾರೋ ಏನೋ ಅಂತ ಹೇಳಿ. ಸೊ ಈ ಎಲ್ಲಾ ವಿಚಾರಗಳ ಬಗ್ಗೆ ದೊಡ್ಡ ಮಟ್ಟದ ಬೆಳವಣಿಗೆ ದೆಹಲಿಯಲ್ಲಿ ಈಗ ಆಗ್ತಾ ಇದೆ. ಒಂದ್ ಕಡೆ ಕಾಲ್ತುಳಿತ ಪ್ರಕರಣದ ವಿಚಾರ ಸರ್ಕಾರಕ್ಕೆ ಮುಜುಗರ ತಂದಿದೆ, ಕಾಂಗ್ರೆಸ್ ಪಾರ್ಟಿಗೆ ಡ್ಯಾಮೇಜ್ ಆಗಿದೆ. ಈ ವಿಚಾರವೂ ಕೂಡ ಹೈಕಮಾಂಡ್ನ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದರ ಬಗ್ಗೆ ಚರ್ಚೆ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಬಹಳ ಮುಖ್ಯವಾದಂತಹ ವಿಚಾರ ಸಂಪುಟ ಸರ್ಜರಿ. 8 ರಿಂದ 10 ಸಚಿವರಿಗೆ ಕೊಕ್ ಸಾಧ್ಯತೆ ಅಧಿಕವಾಗಿದೆ. ಯಾರು ಕೆಲಸ ಮಾಡ್ತಿಲ್ಲ, ಯಾರು ನಿಷ್ಕ್ರಿಯರಾಗಿದ್ದಾರೆ, ಯಾರ ವಿರುದ್ಧ ಇಲ್ಲಸಲ್ಲದ ಆರೋಪಗಳು ಕೇಳಿ ಬರ್ತಾ ಇವೆ, ಇವರೆಲ್ಲರನ್ನೂ ಕೂಡ ಲಿಸ್ಟ್ ಮಾಡಿ ಹೊರಗೆ ಹಾಕುವಂತ ಕೆಲಸವನ್ನ ಹೈಕಮಾಂಡ್ ಮಾಡುವ ಸಾಧ್ಯತೆ ಇದೆಯಂತೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗ ಬರ್ತಾ ಇರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್, 8 ರಿಂದ 10 ಸಚಿವರಿಗೆ ಕೊಕ್ ನೀಡುವ ಸಾಧ್ಯತೆ ಅಧಿಕವಾಗಿದೆ. ಸದ್ಯ ದೆಹಲಿಯಲ್ಲಿ ಸಿಎಂ, ಡಿಸಿಎಂ ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ ಇವರಿಗೆ ಬುಲಾವ್ ನೀಡಿದೆ. ಅಲ್ಲಿಗೆ 8 ರಿಂದ 10 ಸಚಿವರನ್ನ ಸಂಪುಟದಿಂದ ಕೈ ಬಿಡಬಹುದಾ? ಕಾರ್ಯವೈಖರಿಯ ಬಗ್ಗೆ ಹೈಕಮಾಂಡ್ಗೆ ಅಸಮಾಧಾನ ಇದೆ. ಉತ್ತಮ ಆಡಳಿತದ ಬಗ್ಗೆ ಸಚಿವರು ಗಮನ ಕೊಡ್ತಾ ಇಲ್ಲ ಅಂತ ಸಚಿವರಿಗೆ ಕೊಡಿ. ಭ್ರಷ್ಟಾಚಾರ ತಡೆಗೂ ಕೂಡ ಯಾವುದೇ ಕ್ರಮ ವಹಿಸಿಲ್ಲ ಈ ಸಚಿವರು. ಸಚಿವರ ವಿಶೇಷಾಧಿಕಾರಿಗಳು ಆಪ್ತರ ವಿರುದ್ಧವೇ ಆರೋಪಗಳು ಕೇಳಿ ಬರ್ತಾ ಇವೆ. ಕೆಲ ಸಚಿವರು ವಿಧಾನಸೌಧಕ್ಕೆ ಬರ್ತಾ ಇಲ್ಲ ಅಂತ ದೂರುಗಳು ಬರ್ತಾ ಇವೆ. ಕೆಲ ಹಿರಿಯ ಸಚಿವರಿಗೆ ಹೈಕಮಾಂಡ್ ಕೊಕ್ಕ ಕೊಡುವ ಸಾಧ್ಯತೆ ಅಧಿಕವಾಗಿದೆ. ಅಲ್ಲಿಗೆ 8 ರಿಂದ 10 ಸಚಿವರಿಗೆ ಕ್ಯಾಬಿನೆಟ್ನಿಂದ ಗೇಟ್ ಪಾಸ್. ಹಾಗಿದ್ರೆ ಯಾರೆಲ್ಲ ಸಚಿವರಿಗೆ ಗೇಟ್ ಪಾಸ್, ಯಾರಿಗೆ ಹೊಸ ಎಂಟ್ರಿ? ಈಗಾಗಲೇ ಅನೇಕರು ಆಕಾಂಕ್ಷಿಗಳಿದ್ದಾರೆ. ಅನೇಕರಲ್ಲಿ ಆತಂಕ ಇದೆ, ನಮ್ಮನ್ನು ಎಲ್ಲಿ ಹೊರಗೆ ಹಾಕ್ಬಿಡ್ತಾರೋ ಏನೋ ಅಂತ ಹೇಳಿ. ಸೊ ಈ ಎಲ್ಲಾ ವಿಚಾರಗಳ ಬಗ್ಗೆ ದೊಡ್ಡ ಮಟ್ಟದ ಬೆಳವಣಿಗೆ ದೆಹಲಿಯಲ್ಲಿ ಈಗ ಆಗ್ತಾ ಇದೆ. ಒಂದ್ ಕಡೆ ಕಾಲ್ತುಳಿತ ಪ್ರಕರಣದ ವಿಚಾರ ಸರ್ಕಾರಕ್ಕೆ ಮುಜುಗರ ತಂದಿದೆ, ಕಾಂಗ್ರೆಸ್ ಪಾರ್ಟಿಗೆ ಡ್ಯಾಮೇಜ್ ಆಗಿದೆ. ಈ ವಿಚಾರವೂ ಕೂಡ ಹೈಕಮಾಂಡ್ನ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದರ ಬಗ್ಗೆ ಚರ್ಚೆ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಬಹಳ ಮುಖ್ಯವಾದಂತಹ ವಿಚಾರ ಸಂಪುಟ ಸರ್ಜರಿ. 8 ರಿಂದ 10 ಸಚಿವರಿಗೆ ಕೊಕ್ ಸಾಧ್ಯತೆ ಅಧಿಕವಾಗಿದೆ. ಯಾರು ಕೆಲಸ ಮಾಡ್ತಿಲ್ಲ, ಯಾರು ನಿಷ್ಕ್ರಿಯರಾಗಿದ್ದಾರೆ, ಯಾರ ವಿರುದ್ಧ ಇಲ್ಲಸಲ್ಲದ ಆರೋಪಗಳು ಕೇಳಿ ಬರ್ತಾ ಇವೆ, ಇವರೆಲ್ಲರನ್ನೂ ಕೂಡ ಲಿಸ್ಟ್ ಮಾಡಿ ಹೊರಗೆ ಹಾಕುವಂತ ಕೆಲಸವನ್ನ ಹೈಕಮಾಂಡ್ ಮಾಡುವ ಸಾಧ್ಯತೆ ಇದೆಯಂತೆ.